ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎಸ್.ಎಲ್. ಭೈರಪ್ಪ ನಿಧನ. ಭೈರಪ್ಪ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಹಿತಿ ಎಸ್.ಎಲ್. ಭೈರಪ್ಪ, ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎಸ್.ಎಲ್. ಭೈರಪ್ಪ ನಿಧನ. ಭೈರಪ್ಪ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ. ಭೈರಪ್ಪ ನಿಧನದಿಂದ ತೀವ್ರ ನೋವುಂಟು ಆಗಿದೆ. ಧೀಮಂತ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ. ಚಿಂತನಶೀಲ ಕೃತಿಗಳಿಂದ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕುಟುಂಬದವರಿಗೆ ದೇವರು ನೋವನ್ನು ಭರಿಸುವಂತಹ ಶಕ್ತಿ ನೀಡಲಿ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಹೊರಹಾಕಿರುವಂಥದ್ದು. ವೀಕ್ಷಕರೇ, ಭೈರಪ್ಪ ಅವರು ಸಾವನ್ನಪ್ಪಿರುವಂಥದ್ದು ತೀರಾ ಹೇಳಲಾಗದ, ತುಂಬಲಾರದ ನಷ್ಟ. ಅದು ಸಾಹಿತ್ಯ ಲೋಕಕ್ಕೆ ದಿಗ್ಗಜರಾಗಿದ್ದರು, ಸಾಹಿತ್ಯ ಲೋಕದ ಹಿರಿಯರಾಗಿದ್ದರು ಅವರು. ಅವರ ಸಾವು ತುಂಬಲಾರದ ನಷ್ಟವಾಗಿದೆ. 94 ವರ್ಷಗಳ ಕಾಲ ನಮ್ಮೊಂದಿಗೆ ಇದ್ದಿರುವಂಥವರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಭೈರಪ್ಪ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು. ಎಸ್.ಎಲ್. ಭೈರಪ್ಪ ಅವರ ಹಲವಾರು ಸಾಹಿತ್ಯವನ್ನು ಓದಿರಬಹುದು, ಕಾದಂಬರಿಗಳನ್ನು ಓದಿರ್ತೀರಾ ನೀವು. ಭೈರಪ್ಪ ಅವರ ನಿಧನದಿಂದ ತೀವ್ರ ನೋವುಂಟಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವಂಥದ್ದು. ಟ್ವೀಟ್ನ ಮೂಲಕ ಅವರು ಆ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಚಿಂತನಾಶೀಲ ಕೃತಿಗಳಿಂದ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂತಹ ಎಸ್.ಎಲ್. ಭೈರಪ್ಪ ಅವರು, ಅವರ ಕುಟುಂಬದವರಿಗೆ ದೇವರು ನೋವು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಟ್ವೀಟ್ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅಂದರೆ ಟ್ವೀಟ್ನ ಮೂಲಕ ಪ್ರಧಾನಿ ಮೋದಿ ಅವರು ಸಂತಾಪವನ್ನು ಸೂಚಿಸಿರುವಂತಹ ಘಟನೆ ನಡೆದಿರುವಂಥದ್ದು. ವೀಕ್ಷಕರೇ, ಎಸ್.ಎಲ್. ಭೈರಪ್ಪ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಎಸ್.ಎಲ್. ಭೈರಪ್ಪ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಹೇಳಿ. ಅವರ ಒಂದು ವಿಚಾರ ಅಥವಾ ಅವರ ಒಂದು ಕಾದಂಬರಿಗಳು, ಅವರ ಒಂದು ಪುಸ್ತಕಗಳು ಎಲ್ಲರೂ ಕೂಡ ಓದೇ ಇರ್ತೀರ. ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಎಲ್ಲರನ್ನೂ ಕೂಡ ಬಿಟ್ಟು ಇಹಲೋಕವನ್ನು ತ್ಯಜಿಸಿರುವಂಥದ್ದು. 94 ವರ್ಷದ ವಯಸ್ಸಿನವರಾಗಿದ್ದಂತಹ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಂತಹ ಎಸ್.ಎಲ್. ಭೈರಪ್ಪ ಅವರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರುವಂತಹ ವಿಚಾರ ಹೊರಬಂದಿದೆ. 3 ತಿಂಗಳಿಂದ ಮೈಸೂರು ಬಿಟ್ಟು ಬೆಂಗಳೂರಿನಲ್ಲೇ ಇದ್ದಂತಹ ಎಸ್.ಎಲ್. ಭೈರಪ್ಪ ಅವರು ಹಿರಿಯ ಪತ್ರಕರ್ತ ಅವರ ವಿಶ್ವೇಶ್ವರ ಭಟ್ ಅವರ ಮನೆಯಲ್ಲೇ ವಾಸ ಮಾಡ್ತಾ ಇರುವಂಥ 94 ವರ್ಷ ವಯಸ್ಸಿನವರು ಕಳೆದ ಕೆಲ ಸಮಯದಿಂದ ಮರೆವಿನ ಕಾಯಿಲೆಯಿಂದಲೂ ಕೂಡ ಬಳಲ್ತಿದ್ರು. ವಯಸ್ಸಾದ ಮೇಲೆ ಹಾಗೆ ಅಲ್ವಾ, ಸ್ವಲ್ಪ ಮರೆವಿನ ಕಾಯಿಲೆಯೂ ಕೂಡ ಬರುತ್ತೆ. ಅನಾರೋಗ್ಯದಿಂದ ಬೆಂಗಳೂರಿನ ರಾಷ್ಟ್ರಸ್ಥಾನ ಆಸ್ಪತ್ರೆಗೆ ಕಳೆದ ಕೆಲ ದಿನಗಳ ಹಿಂದೆ ದಾಖಲೆಯಾಗಿದ್ದ ಅವರು ಪದ್ಮಭೂಷಣ ಪುರಸ್ಕೃತ ಎಸ್.ಎಲ್. ಭೈರಪ್ಪ ಅವರು ಗೃಹಭಂಗ, ವಂಶವೃಕ್ಷ ಈ ಒಂದು ಕಾದಂಬರಿ ತುಂಬ ಚೆನ್ನಾಗಿದೆ. ತಬ್ಬಲಿಯೂ ನೀನಾಗದೆ ಮಗನೇ ಸೇರಿದಂತೆ ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನು ರಚಿಸಿ ಜನಮನವನ್ನು ಗೆದ್ದಿರುವಂಥದ್ದು. ಗೃಹಭಂಗ ಧಾರಾವಾಹಿ ಅಂತೂ ಇಂದಿಗೂ ಕೂಡ ಸದಾ ಚರ್ಚೆಯಲ್ಲೇ ಇರುತ್ತೆ. ಎಷ್ಟು ರೀತಿಯಾಗಿ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥವ್ರು ಅವರು. ಕನ್ನಡದ ಖ್ಯಾತ ಕಾದಂಬರಿಕಾರ, ಚಿಂತಕ, ಸರಸ್ವತಿ ಸನ್ಮಾನ್ ಪುರಸ್ಕೃತ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಇನ್ನು ಮಧ್ಯಾಹ್ನ ನಿಧನರಾಗಿದ್ದಾರೆ. ಅಲ್ಪಕಾಲದ ಅಸೌಖ್ಯದಿಂದ ಬಳಲ್ತಾ ಇದ್ರು. ಅವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 94 ವರ್ಷ ವಯಸ್ಸಾಗಿತ್ತು. ಹಾಸನ ಜಿಲ್ಲೆಯ ಸಂತೇಶವನ ಹಳ್ಳಿಯಲ್ಲಿ ಜನಿಸಿದ್ರು ಅವರು. ತಮ್ಮ ಕೃತಿಗಳ ಮೂಲಕ ಕನ್ನಡದ ಹೆಮ್ಮೆಯನ್ನ
ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದವರು. ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಕೂಡ ಅವರಿಬ್ಬರನ್ನೂ ಕೂಡ ಆಗಲಿರುವಂಥವ್ರು ಇವರು. ಸಂತೇಶಿವನಹಳ್ಳಿ ಲಿಂಗಯ್ಯ ಭೈರಪ್ಪ ಆಧುನಿಕ ಕನ್ನಡ ಸಾಹಿತ್ಯ ಕಾದಂಬರಿಕಾರರು ಮತ್ತು ಲೇಖಕರಾಗಿದ್ದರು. ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆಯುತ್ತಿರುವಂತಹ ಇವರ ಕೃತಿಗಳು ಇಂಗ್ಲಿಷ್ ಮತ್ತು ಭಾರತೀಯ ಭಾಷೆಗಳಿಗೂ ಕೂಡ ಅನುವಾದಗೊಳ್ತಾ ಇತ್ತು. ಭಾರತದ ಸಾಹಿತ್ಯ ವಲಯದಲ್ಲಿ ಹೆಸರಾಗಿದ್ರು. ಅವರ ಕಾದಂಬರಿಗಳು ಹಲವಾರು ಮರುಮುದ್ರಣವನ್ನು ಕೂಡ ಕಂಡಿರುವಂಥದ್ದು. ಜನಪ್ರಿಯ ಬರಹಗಾರರಾಗಿದ್ರು. ಅವರಿಗೆ ಭಾರತ ಸರ್ಕಾರವು 2023ನೇ ಸಾಲಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು. ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವಂತಹ ಕಾದಂಬರಿಗಳ ಕರ್ತೃ ಯಾರು ಅಂತ ಕೇಳಿದ್ರೆ ಅದು ನಿಸ್ಸಂದೇಹವಾಗಿ ಎಸ್.ಎಲ್. ಭೈರಪ್ಪ ಅಂತ ಹೇಳ್ಬೋದು. ಕನ್ನಡದ ಯಾವ ಕಾದಂಬರಿಕಾರ ಕೃತಿಗಳು ಅತಿ ಹೆಚ್ಚು ಭಾಷೆಗಳು ಅನುವಾದಗೊಂಡಿದೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಭೈರಪ್ಪ ಅವರೇ. ರಷ್ಯನ್, ಜರ್ಮನ್ ದೇಶಗಳಲ್ಲೂ ಕೂಡ ಪ್ರಖ್ಯಾತರಾಗಿದ್ದಂಥ ಕನ್ನಡದ ಲೇಖಕರು ಯಾರು ಅಂತ ಕೇಳಿದ್ರೆ ಮೋಸ್ಟ್ಲಿ ಭೈರಪ್ಪ ಅಂತಾನೆ ಹೇಳಬಹುದೇನೋ. ಬರವಣಿಗೆಯಿಂದ ಬಂದಂತಹ ಹಣವೆಲ್ಲವನ್ನೂ ಕೂಡ ಬಡ ಮತ್ತು ಅನಾಥ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ರು. ಕನ್ನಡದಲ್ಲಿ ಯಾರೋ ಕಾದಂಬರಿ ಅತಿ ಹೆಚ್ಚು ಸಿನಿಮಾ ಆಗಿದೆ ಅಂತ ಕೇಳಿದ್ರೆ ಅದು ಕೂಡ ಭೈರಪ್ಪ ಅವ್ರದ್ದೇ. ಹೀಗೆ ಕನ್ನಡದ ಕೀರ್ತಿ ಧ್ವಜವನ್ನ ಜಗತ್ತಿನ ಎಲ್ಲೆಡೆ ಕಾಣಸಿಗುವಂತೆ ಅಥವಾ ಎತ್ತರದ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದವರು ಅಂತಂದ್ರೆ ಭೈರಪ್ಪ ಅವರು ಹುಟ್ಟಿದ್ದು 1931ರಲ್ಲಿ ಆಗಸ್ಟ್ 20ರಂದು ಚನ್ನರಾಯಪಟ್ಟಣದ ಬಳಿಯಲ್ಲಿರುವಂತಹ ಸಂತೇಶವನ ಎನ್ನುವಂತಹ ಗ್ರಾಮದಲ್ಲಿ ಅವ್ರು ಹುಟ್ಟಿರುವಂಥದ್ದು. ಕಿತ್ತು ತಿನ್ನುವಂತಹ ಬಡತನ, ಬೇಜವಾಬ್ದಾರಿ ತಂದೆ ಪ್ಲೇಗ್ ಮಾರಿಯಿಂದ ತತ್ತರಿಸಿ ಹೋಗಿದ್ದಂತಹ ಪರಿಸರ, ಈ ಎಲ್ಲ ಪ್ರತಿಕೂಲದ ಸಂದರ್ಭದಲ್ಲಿಯೂ ನಡುವೆಯೂ ಕೂಡ ಸಣ್ಣ ವಯಸ್ಸಿನಿಂದಲೇ ತಮ್ಮ ತಾಯಿಯಲ್ಲಿ ಇದ್ದಂತಹ ಧೀಮಂತಿಕೆಯನ್ನ ಮೈಗೂಡಿಸಿಕೊಂಡು ಬಂದಿರುವಂತವರು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ. ನಾಳೆ ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ. ನಾಳೆ ಭೈರಪ್ಪರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಮಧ್ಯಾಹ್ನದ ಬಳಿಕ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಮೈಸೂರಿನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಎಸ್ ವೀಕ್ಷಕರೇ, ಭೈರಪ್ಪ ಅವರು 1931ರ ಆಗಸ್ಟ್ 20ರಂದು ಚನ್ನರಾಯಪಟ್ಟಣದ ಬಳಿಯಲ್ಲಿರುವಂತಹ ಸಂತೇಶವನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದ್ರು. ಕಿತ್ತು ತಿನ್ನುವಂತಹ ಬಡತನ ಇತ್ತು. ಬೇಜವಾಬ್ದಾರಿಯುತ ತಂದೆ ಪ್ಲೇಗ್ ಮಾರಿಯಿಂದ ತತ್ತರಿಸಿ ಹೋಗಿರುವಂತಹ ಪರಿಸರ, ಎಲ್ಲಾ ಪ್ರತಿಕೂಲ ಸಂದರ್ಭದ ನಡುವೆಯೂ ಕೂಡ ಸಣ್ಣ ವಯಸ್ಸಿನಿಂದಲೇ ತಮ್ಮ ತಾಯಿಯಲ್ಲಿದ್ದಂತಹ ಧೀಮಂತಿಕೆತನವನ್ನ ಮೈಗೂಡಿಸಿಕೊಂಡು ಬಂದಿರುವಂತವರು. ತಮ್ಮ ಪ್ರಾಥಮಿಕ ಅಭ್ಯಾಸವನ್ನ ತಾವು ಹುಟ್ಟಿರುವಂತಹ ಹಳ್ಳಿಯಲ್ಲಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮುಗಿಸಿರುವಂತವರು. ಅವರ ಹಳ್ಳಿಯಲ್ಲಿ ಓದಲಿಕ್ಕೆ ಅನುಕೂಲವಿರಲಿಲ್ಲ. ಅವರ ತಾಯಿಯೊಬ್ಬರನ್ನ ತಮ್ಮ ಸೋದರ ಮಾವನ ಬಳಿ ಕಲಿಯಲಿಕ್ಕೆ ಬಿಟ್ಟಿದ್ರು. ಸ್ಥಳೀಯ ದೇವಾಲಯದ ಅರ್ಚಕರಾಗಿದ್ದಂತಹ ಸೋದರ ಮಾವ ಭೈರಪ್ಪರನ್ನ ಚೆನ್ನಾಗಿ ದುಡಿಸಿಕೊಳ್ತಾ ಇದ್ದ. ಅವರನ್ನು ಕೂಡ ಥಳಿಸುತ್ತಿದ್ದ. ನೋಡಿಕೊಳ್ಳುವ ಹೆಸರಿನಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾ ಇದ್ದ. ಸೋದರ ಮಾವನ ಕ್ಷುಲ್ಲಕ ಕಾರಣಕ್ಕೆ ಆತರ ವಿಚಾರಗಳೆಲ್ಲವನ್ನೂ ಕೂಡ ಅವರು ಮುಂದೊಂದು ದಿನ ಬರ್ಕೊಂಡಿದ್ದು. ಅವರ 11ನೇ ವಯಸ್ಸಿನ ಆಸುಪಾಸಿನಲ್ಲಿ ಅವರ ತಾಯಿಯೂ ಕೂಡ ಬಡತನ ಪ್ಲೇಗ್ಗಳಿಗೆ ಜೀವನ ಬಿಟ್ಟರು. ಬದುಕಿನ ವಿಶಾಲತೆಯ ಈ ಒಂದು ರಂಗದಲ್ಲಿ ತಮ್ಮ
ಸಾಹಸಮಯವಾಗಿರುವಂತಹ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತುಂಬ ಕೆಲಸವನ್ನು ಮಾಡ್ತಾರೆ ಭೈರಪ್ಪ ಅವರು. ಕೇವಲ ತಮ್ಮ 13ನೇ ವಯಸ್ಸಿನಲ್ಲಿಯೇ ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿರ್ತಾರೆ. ಹಾಗೆ ಹೆಂಡದ ಲಾರಿಯನ್ನು ಕೂಡ ತಡೆದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸ್ವತಂತ್ರ ಹೋರಾಟದ ಭಾಷಣವನ್ನು ಮಾಡ್ತಾರೆ, ಕಾಲೇಜು ಕಲಿತಾರೆ. ಅದರ ಫೀಸ್ ಕಟ್ಟಲಿಕ್ಕೆ ಹಣ ಇರೋದಿಲ್ಲ. ಸಿನಿಮಾ ಟೆಂಟ್ನಲ್ಲಿ ಬಾಗಿಲು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂಥದ್ದೇ ಹಲವಾರು ಕೆಲಸವನ್ನು ಮಾಡ್ತಾ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿಯೇ ತಮ್ಮನೂ ಕೂಡ ಪ್ಲೇಗ್ನಿಂದ ಮೃತಪಟ್ಟಿರ್ತಾನೆ. ಅದನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಕೂಡ ನೆರವಾಗಿರೋದಿಲ್ಲ. ಆಗ ಭೈರಪ್ಪ ಅವರೇ ತಮ್ಮನ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನಕ್ಕೆ ಸಾಗಿಸಿ ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡ್ತಾರೆ. ಮುಂದೆ ಅವರು ಭಿಕ್ಷಾನ್ನ ವಾರಾನ್ನ ಮಾಡಿಕೊಂಡು ಶಿಕ್ಷಣವನ್ನು ಮುಂದುವರಿಸ್ತಾರೆ. ಈಗಲೂ ಅವರ ತಂದೆ ಅವರ ವಾರಾನ್ನದ ಮನೆಗೆ ಹೋಗಿ ಅವರಿಗೆ ಉಪನಯನ ಆಗಿಲ್ಲ ಅಂತ ಹೇಳಿದಾಗ ಇದೆಲ್ಲ ಕಥೆಯನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು, ಬರ್ಕೊಂಡಿರುವಂಥದ್ದು. ಎಸ್.ಎಲ್. ಭೈರಪ್ಪ ಅವರು ಇಷ್ಟು ಸಾಧನೆಯನ್ನ ಮಾಡಿ ನಮ್ಮೊಂದಿಗೆ ಈಗ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.